ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫೆಬ್ರವರಿ 18, 2026 ನನ್ನ ಆತ್ಮೀಯ ಕುಂಭರಾಶಿಯವರ ಈ ಭವಿಷ್ಯದ ಮಹಾ ಒಂದು ಸಂಚಲನ, ವಿಶೇಷ ಎಚ್ಚರಿಕೆ ಮತ್ತು ಈ ಮಾರ್ಗದರ್ಶನ. ಇಂದು ನಾನು ನಿಮಗೆ ಹೇಳಲಿರುವ ವಿಷಯಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಬಹಳ ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಿ, ಏಕೆಂದರೆ ಕಾಲಚಕ್ರವು ಈಗ ನಿಮ್ಮ ಪಾಲಿಗೆ ಅತ್ಯಂತ ನಿರ್ಣಾಯಕ ಘಟ್ಟಕ್ಕೆ ಬಂದು ನಿಂತಿದೆ. ಇಷ್ಟು ದಿನ ನೀವು ಅನುಭವಿಸಿದ ಕಷ್ಟಗಳು, ನಿಮ್ಮ ತಾಳ್ಮೆಯ ಪರೀಕ್ಷೆ ಎಲ್ಲವೂ ಈಗ ಒಂದು ಅಂತ್ಯಕ್ಕೆ ಬರುತ್ತಿದೆ. ಆಕಾಶದಲ್ಲಿನ ನವಗ್ರಹಗಳು ಈಗ ಗುಪ್ತವಾದ ಆದೇಶವನ್ನು ನೀಡಿವೆ. ಈ ಬದಲಾವಣೆಯು ಇಂದು ರಾತ್ರಿ 1 ಗಂಟೆಯಿಂದಲೇ ಆರಂಭವಾಗಲಿದೆ. ನಿಮ್ಮ ಜೀವನದಲ್ಲಿ ಈವರೆಗೆ ನಡೆದ ಘಟನೆಗಳಿಗಿಂತ ಈಗ ನಡೆಯಲಿರುವ ಈ 3 ಘಟನೆಗಳು ನಿಮ್ಮನ್ನು ಬೆಚ್ಚಿ ಬೀಳಿಸಬಹುದು. ನೀವು ಯಾವುದಕ್ಕೆ ಜೀವನ ಪರ್ಯಂತ ಹೆದರುತ್ತಿದ್ರೋ ಅಂತಹ ಸನ್ನಿವೇಶಗಳು ಎದುರಾಗಲಿವೆ. ಸೂರ್ಯಗ್ರಹಣದ ನಂತರ ಗ್ರಹಗಳ ಚಲನೆ ಉಲ್ಟಾ ಆಗಿರುವುದರಿಂದ ಇನ್ನು ಮುಂದೆ ನಿಮ್ಮ ಜೀವನ ಮೊದಲಿನಂತೆ ಇರುವುದಿಲ್ಲ. ಈ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಸಂಭವಿಸಿಯೇ ತೀರುತ್ತೆ. ಒಂದೆಡೆ ಸಂಕಷ್ಟಗಳ ಭಯವಿದ್ದರೂ ಮುಂದೊಂದೆಡೆ ಈ ಸಾಕ್ಷಾತ್ ಮಹಾಲಕ್ಷ್ಮಿಯೇ ನಿಮ್ಮ ಮನೆಗೆ ನಡೆದು ಬರುತ್ತಿದ್ದಾಳೆ. ಈ ಕುಬೇರ ದೇವನು ನಿಮ್ಮ ಮನೆಯಲ್ಲಿ ಧನ ಕನಕಗಳನ್ನು ತುಂಬಲು ಸಿದ್ಧನಾಗಿದ್ದಾನೆ. ಇದು ನಿಮ್ಮ ಕಳೆದ 5 ವರ್ಷಗಳ ಒಂದು ಕಠಿಣ ಪರಿಶ್ರಮ ಅಂತಲೇ ಅನ್ನಬಹುದು. ನೀವು ಸುರಿಸಿದ ಕಣ್ಣೀರಿಗೆ ಸಿಗುತ್ತಿರುವ ಒಂದು ಪ್ರತಿಫಲ. ನೀವು ಬಡತನವನ್ನು ಅನುಭವಿಸಿದ್ದೀರಿ, ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಈ ತಡಬಡಾಯಿಸಿದ್ದೀರಿ. ನಿಮ್ಮ ಕನಸುಗಳು ಕಣ್ಣೆದುರೇ ನುಚ್ಚು ನೂರಾಗಿರುವುದನ್ನು ನೋಡಿದ್ದೀರಿ. ಆಗ ನೀವು ನಿಮ್ಮ ಹಣೆಬರಹವೇ ಸರಿಯಿಲ್ಲ ಎಂದುಕೊಂಡಿರಬಹುದು. ಆದರೆ ಆ ಕಠಿಣ ಪರೀಕ್ಷೆಯಲ್ಲಿ ನೀವು ಈಗ ಉತ್ತೀರ್ಣರಾಗಲಿದ್ದೀರಿ. ನಿಮ್ಮ ಕುಲದೇವತೆಗಳು ಮತ್ತು ಪೂರ್ವಜರು ನಿಮ್ಮ ಮೇಲೆ ಪ್ರಸನ್ನರಾಗಿದ್ದಾರೆ. ಆದರೆ ಲಕ್ಷ್ಮಿ ಬರುವ ಮುನ್ನ ನಾನು ನಿಮಗೆ ಒಂದು ಗಂಭೀರ ಎಚ್ಚರಿಕೆಯನ್ನು ನೀಡಬೇಕು. ಇಂತಹ ಒಂದು ಅವಕಾಶ ಜೀವನದಲ್ಲಿ ಮತ್ತೆ ಮತ್ತೆ ಸಿಗುವುದಿಲ್ಲ. ಹಾಗಾಗಿ ಈ 3 ವಿಷಯಗಳಿಂದ ನೀವು ಈಗಲೇ ದೂರವಿರಬೇಕು. ಮೊದಲನೆಯದಾಗಿ, ನಿಮ್ಮ ಜೀವನದಲ್ಲಿರುವ ಒಬ್ಬ ಸ್ತ್ರೀಯ ಬಗ್ಗೆ ಎಚ್ಚರವಾಗಿರಿ. ಅವಳೊಂದಿಗೆ ನೀವು ಅತಿಯಾದ ಮೋಹ ಅಥವಾ ಸಂಬಂಧ ಬೆಳೆದರೆ ನಿಮ್ಮ ಇಡೀ ಪುಣ್ಯ ಫಲಗಳು ನಾಶವಾಗುತ್ತೆ. ಲಕ್ಷ್ಮಿ ಮತ್ತು ಕುಬೇರನ ಕೃಪೆ ನಿಮ್ಮಿಂದ ದೂರವಾಗುತ್ತೆ. ಎರಡನೆಯದಾಗಿ, ನಿಮ್ಮ ಒಂದು ಕೆಟ್ಟ ಅಭ್ಯಾಸವನ್ನು ನೀವು ಬಿಡಲೇಬೇಕು. ಅದು ನಿಮ್ಮ ಸ್ವಭಾವ. ನಿಮ್ಮ ವಯಸ್ಸು ಎಷ್ಟೇ ಇರಲಿ, ಇಷ್ಟು ವರ್ಷಗಳಲ್ಲಿ ನೀವು ನಿಮಗಾಗಿ ಏನು ಮಾಡಿಕೊಂಡಿದ್ದೀರಿ? ಒಳ್ಳೆಯ ಊಟ, ಒಳ್ಳೆಯ ಬಟ್ಟೆ ಅಥವಾ ಒಂದು ಪ್ರವಾಸ, ಯಾವುದನ್ನಾದರೂ ಮನಸಾರೆ ಅನುಭವಿಸಿದ್ದೀರಾ? ಇಲ್ಲ. ಯಾವಾಗಲೂ ಹಣ ಉಳಿಸಬೇಕು, ಕುಟುಂಬದವರು ಏನಂದುಕೊಳ್ತಾರೋ, ಸಮಾಜದ 4 ಜನ ಏನನ್ಕೋತಾರೋ ಎಂದು ಯೋಚಿಸುತ್ತಲೇ ನೀವು ಜೀವನ ಕಳೆದುಬಿಟ್ರಿ. ನೀವು ಯಾರಿಗಾಗಿ ನಿಮ್ಮ ಸುಖವನ್ನು ತ್ಯಾಗ ಮಾಡಿದ್ದೀರೋ ಆ ಜನರು ನಿಮಗೆ ಏನು ಮಾಡಿದ್ದಾರೆ, ಏನು ನೀಡಿದ್ದಾರೆ? ನಿಮ್ಮ ಮಕ್ಕಳು ಅಥವಾ ಕುಟುಂಬದವರು ನೀವು ನೀಡಿದ ತ್ಯಾಗವನ್ನು ಗುರುತಿಸಿದ್ದಾರೆಯೇ? ಖಂಡಿತ ಇಲ್ಲ. ಅವರ ಬೇಡಿಕೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತವೆ ಹೊರತು ನಿಮ್ಮ ಬಗ್ಗೆ ಪ್ರೀತಿ ಹೆಚ್ಚಿಲ್ಲ. ಹಾಗಾಗಿ ಹಿಂದೆ ಈ ಒಂದು ಪ್ರತಿಜ್ಞೆ ಮಾಡಿ, ಇನ್ನು ಮುಂದೆ ನನಗಾಗಿ ನಾನು ಬದುಕುತ್ತೇನೆ, ನನಗೆ ಇಷ್ಟವಾದದ್ದನ್ನು ತಿನ್ನುತ್ತೇನೆ ಮತ್ತು ಇಷ್ಟ ಬಂದಂತೆ ಬದುಕುತ್ತೇನೆ ಎಂದು ನಿರ್ಧರಿಸಿ. ನಾಳೆ ಏನಾಗುತ್ತೋ ಯಾರಿಗೂ ತಿಳಿಯದು. ಇರುವಷ್ಟು ದಿನ ನೆಮ್ಮದಿಯಿಂದ ಇರುವುದು ಮುಖ್ಯ ಅಲ್ವಾ? ಈ ವಿಡಿಯೋದ ಮಾಹಿತಿಯನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈಗ ನಾವು ಮುಖ್ಯ ವಿಷಯಕ್ಕೆ ಬರೋಣ. ನಿಮ್ಮ ಜೀವನದ ಈ ಜಾತಕವನ್ನು ನೋಡಿದಾಗ ಕೆಲವು ಆಘಾತಕಾರಿ ವಿಷಯಗಳು ಕಂಡುಬಂದಿವೆ. ನಿಮ್ಮ ಸುತ್ತಮುತ್ತಲೇ ಕೆಲವು ದ್ರೋಹಿಗಳಿದ್ದಾರೆ. ಅವರು ನಿಮ್ಮ ಪ್ರಗತಿಯನ್ನು ಕಣ್ಣಾರೆ ಕೊಂಡು ಸಹಿಸದವರು. ಈ ಕಳೆದ ಹಲವು ವರ್ಷಗಳಿಂದ ಇವರೇ ನಿಮ್ಮ ಅದೃಷ್ಟಕ್ಕೆ ಅಡ್ಡಿಯಾಗುತ್ತಿದ್ದಾರೆ. ಇವರು ನಿಮ್ಮ ಪಾಲಿಗೆ ವಿಷವಿದ್ದಂತೆ. ಇವರಿಂದ ದೂರಾಗದ ಹೊರತು ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಶ್ರಮ ಪಟ್ಟರೂ ಮುಂದೆ ಬರಲು ಸಾಧ್ಯವೇ ಇಲ್ಲ. ರಾಹು ಈಗ ನಿಮ್ಮ ಮೇಲೆ ತುಂಬಾ ಮೇಹಾರಿಯಾಗಿದ್ದಾನೆ. ರಾಹು ಮನಸ್ಸು ಮಾಡಿದರೆ ಭಿಕ್ಷುಕನನ್ನು ರಾಜನನ್ನಾಗಿ ಮಾಡಬಲ್ಲ. ಆ ಶಕ್ತಿ ಈಗ ನಿಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತೆ. ಆದರೆ
ನಮ್ಮ ಸಣ್ಣ ಪುಟ್ಟ ತಪ್ಪುಗಳಿಂದ ಈ ಒಂದು ಅದೃಷ್ಟವನ್ನು ನಾವು ಹಾಳು ಮಾಡಿಕೊಳ್ಬಾರ್ದು. ಈಗ ಹೋಗಲಾಗಷ್ಟದ ಈ ಸಮಯ ನಡೆಯುತ್ತಿದೆ. ಇದು ಕೇವಲ ಆಟವಲ್ಲ, ಇದು ತಂತ್ರ ಮಂತ್ರಗಳ ಕಾಲ. ಈ ಸಮಯದಲ್ಲಿ ಗ್ರಹಗಳು ಬಹಳನೇ ಉಗ್ರವಾಗಿರುತ್ತವೆ. ಶುಕ್ರ ಗ್ರಹವು ಹಣದ ಕಾರಕ. ನಿಮ್ಮ ಜಾತಕದಲ್ಲಿ ಶುಕ್ರನನ್ನು ಬಲಪಡಿಸಿಕೊಳ್ಳಲು ನೀವು ಕೈಗೆ ಬೆಳ್ಳಿಯ ಕಡಗವನ್ನು ಧರಿಸಿ. ಇದರಿಂದ ಲಕ್ಷ್ಮಿಯ ಕೃಪೆ ಬೇಗ ದೊರೆಯುತ್ತೆ. ಆದರೆ ಮುಂಬರುವ 7 ದಿನಗಳು ಬಹಳ ನಾಜೂಕಿನಿಂದ ಕೂಡಿವೆ. ಯಾವುದೋ ಒಂದು ದೊಡ್ಡ ಆಪತ್ತು ನಿಮ್ಮ ಮನೆ ಬಾಗಿಲನ್ನು ತಟ್ಟಬಹುದು. ನಿಮ್ಮ ಸಣ್ಣ ತಪ್ಪಿನಿಂದಾಗಿ ನಿಮ್ಮ ಈ ಸುಖ ಶಾಂತಿ ನಾಶವಾಗಬಹುದು. ಎಲ್ಲಿಯಾದರೂ ಇಬ್ಬರು ಜಗಳವಾಡುತ್ತಿದ್ದರೆ ಅಲ್ಲಿ ಮೂಗು ತೂರಿಸಬೇಡಿ. ನಿಮ್ಮ ಮಾತಿನ ಮೇಲೆ ಹತೋಟಿ ಇರಲಿ. ವಾಹನ ಚಾಲನೆ ಮಾಡುವಾಗ ಅತೀವ ಜಾಗರೂಕತೆ ಇರಲಿ. ಇಲ್ಲದಿದ್ದರೆ ಅಘಾತವಾಗಿ ಈ ಕಚೇರಿ ಅಲೆಯುವಂತಾಗಬಹುದು. ಕುಟುಂಬದಲ್ಲಿ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ 10 ಬಾರಿ ಯೋಚಿಸಿ. ನಿಮ್ಮ ಒಂದು ತಪ್ಪು ನಿರ್ಧಾರ ಇಡೀ ಸಂಸಾರವನ್ನು ಬೀದಿಗೆ ತರಬಹುದು. ವಿಶೇಷವಾಗಿ ನಿಮಗೆ ಈ ಹೋಗಲಾರದ ಮುಗಿಯುವ ಕಷ್ಟಗಳು ಮುಗಿಯುವವರೆಗೆ ಯಾವುದೇ ಒಂದು ಶುಭ ಕಾರ್ಯ ಅಥವಾ ಈ ಹೊಸ ಕೆಲಸಕ್ಕೆ ಕೈ ಹಾಕಬೇಡಿ. ಹಣ ಗಳಿಸುವುದು ಎಷ್ಟು ಮುಖ್ಯನೋ ಅದನ್ನು ನೆಮ್ಮದಿಯಿಂದ ಅನುಭವಿಸುವುದು ಅಷ್ಟೇ ಮುಖ್ಯ. ರಾತ್ರಿ ನೆಮ್ಮದಿಯ ನಿದ್ದೆ ಇಲ್ಲದಿದ್ದರೆ ನಿಮ್ಮ ಕೋಟಿ ರೂಪಾಯಿಗೂ ಬೆಲೆ ಇಲ್ಲ. ಕಡಿಮೆ ಮಾತನಾಡಿ, ಮೌನವಾಗಿ ಕೆಲಸ ಮಾಡುವುದನ್ನು ಕಲಿಯಿರಿ. ನೀವು ಎಷ್ಟು ಮೌನವಾಗಿರುತ್ತೀರೋ ಅಷ್ಟು ಸತ್ಯಗಳು ನಿಮಗೆ ಗೋಚರಿಸುತ್ತೆ. ಜಗತ್ತಿಗೆ ನಿಮ್ಮ ಯೋಜನೆಗಳನ್ನು ಹೇಳಬೇಡಿ. ಎಲ್ಲವನ್ನ ಗುಟ್ಟಾಗಿ ಮಾಡಿ. ನಿಮ್ಮ ಮಕ್ಕಳ ಮೇಲೆ ಒಂದು ಕಣ್ಣಿರಲಿ. ಅವರು ತಪ್ಪು ದಾರಿಗೆ ಹೋಗುವ ಸಾಧ್ಯತೆ ಕೂಡ ಇದೆ. ಇದು ನಿಮ್ಮ ಗೌರವಕ್ಕೆ ಧಕ್ಕೆ ಬರಬಹುದು. ಈ ಅವಧಿಯಲ್ಲಿ ಹೆಚ್ಚಾಗಿ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಲು ಪ್ರಯತ್ನಿಸಿ. ಇದು ನಿಮ್ಮ ಗ್ರಹಗತಿಗಳನ್ನು ಸಮತೋಲನದಲ್ಲಿ ಇಡುತ್ತೆ. ಶನಿವಾರದಂದು ಈ ಅಶ್ವತ್ಥ ಮರದ ಕೆಳಗಡೆ ದೀಪ ಹಚ್ಚಿ ಮತ್ತು ಮಂಗಳವಾರ ಹನುಮಾನ್ ಚಾಲಿಸ ಪಠಿಸಿ. ಈ 2 ಕೆಲಸಗಳು ನೀವು ಮಾಡಲೇಬೇಕು. ಎಲ್ಲ ವಿಪತ್ತುಗಳಿಂದ ಕಾಪಾಡುತ್ತೆ. ಯಾರೊಂದಿಗೂ ಅನಗತ್ಯವಾದ ಮಾತೇ ಆಗಲಿ, ಈ ವಿವಾದಗಳು ಏನು ಮಾಡಬಾರ್ದು. ಈ ಕೆಟ್ಟ ಜನರು ನಿಮ್ಮ ಮೇಲೆ ಒಂದು ಸುಳ್ಳು ಆರೋಪವನ್ನು ಹೊರಿಸಬಹುದು. ಆದ್ದರಿಂದ ಆದಷ್ಟು ಎಚ್ಚರದಿಂದ ಇರಿ. ದೇವರ ಮೇಲೆ ನಂಬಿಕೆ ಇಡಿ. ನಿಮ್ಮ ಒಳ್ಳೆಯ ಕಾಲ ಈಗ ಆರಂಭವಾಗಲಿದೆ. ತಾಳ್ಮೆಯಿಂದ ಇರಿ. ಆದಷ್ಟು ಜಗತ್ತಿನ ಎಲ್ಲ ಸುಖಗಳು ನಿಮ್ಮ ಪಾದದಡಿ ಬರಲಿವೆ. ಇಡೀ 10 ವರ್ಷಗಳ ನಂತರ ಇಂತಹ ಒಂದು ಅದ್ಭುತವಾದ ಶುಭ ಸಂಯೋಗವು ನಿಮ್ಮ ಜಾತಕದಲ್ಲಿ ರೂಪುಗೊಂಡಿದೆ. ಈ ಒಂದು ವಾರದಲ್ಲಿ ನೀವು ಪಡೆಯಲಿರುವ ಈ ಒಂದು ಪ್ರಮುಖ ಸುದ್ದಿಗಳು ನಿಮ್ಮನ್ನು ಸಂತೋಷದ ಕಡಲಿನಲ್ಲಿ ತೇಲಿಸಲಿವೆ. ಎಷ್ಟು ದೊಡ್ಡ ಶುಭ ಸುದ್ದಿಗಳು ಎಂದರೆ ಅವು ಬರೋಬ್ಬರಿ 100 ಕಿಲೋಮೀಟರ್ ಸಿಹಿಯನ್ನು ಹಂಚುವಷ್ಟು ಸಂಭ್ರಮ ನಿಮ್ಮ ಮನೆಯಲ್ಲಿ ಮನೆ ಮಾಡಿದೆ. ಆದ್ದರಿಂದ ನೀವು ಈ ಒಂದು ದಿನಗಳ ಅವಧಿಯಲ್ಲಿ, ಈ ಒಂದು 7 ದಿನ 8 ದಿನದ ಅವಧಿಯಲ್ಲಿ ಆಕಾಶದಲ್ಲಿ ಗ್ರಹಗಳ ಸಂಚಾರ ಎಂತಹ ಅದ್ಭುತ ಯೋಗಗಳನ್ನು ಸೃಷ್ಟಿಸಲಿದೆ ಎಂದರೆ ಈ ಗಜಲಕ್ಷ್ಮಿ ಪ್ರಾಪ್ತಿ ಯೋಗ, ಈ ಬುಧಾದಿತ್ಯ ರಾಜಯೋಗ, ಗಜಕೇಸರಿ ರಾಜಯೋಗ ಮತ್ತು ಧನಲಕ್ಷ್ಮಿ ಪ್ರಾಪ್ತಿಯೋಗ, ಸರ್ವಾರ್ಥ ಸಿದ್ಧಿಯೋಗ, ಅಮೃತ ಸಿದ್ಧಿಯೋಗ ಮತ್ತು ಸೌಭಾಗ್ಯವಂತ ಯೋಗಗಳು ಒಟ್ಟಾಗಿ ಕೂಡಿ ಬಂದಿವೆ. ಇಷ್ಟು ದೊಡ್ಡ ಪ್ರಮಾಣದ ರಾಜಯೋಗಗಳು ಒಂದೇ ಬಾರಿಗೆ ಸಂಭವಿಸುವುದು ಬಹಳನೇ ಅಪರೂಪ. ಈ ಸಮಯವು ನಿಮ್ಮ ಕುಟುಂಬದಲ್ಲಿ ಹಬ್ಬದ ವಾತಾವರಣವನ್ನು ತರಲಿದೆ. ಮನೆಯವರೆಲ್ಲರೂ ಕುಣಿದು ಕುಪ್ಪಳಿಸುವಂತಹ ಸಂದರ್ಭಗಳು ಎದುರಾಗಲಿವೆ. ಈ ಮಹತ್ವದ ಸುದ್ದಿಗಳು ಯಾವುದು? ಅದು ನಿಮ್ಮ ಯಾವ ವಿಷಯದಲ್ಲಿ ಜಾಗರೂಕರಾಗಿರಬೇಕು ಎಂಬುದನ್ನು ಇಲ್ಲಿ ನಾವು ನೋಡೋಣ. ಈ ಮೊದಲನೆಯದಾಗಿ ಆರ್ಥಿಕ ಸ್ಥಿತಿಯ ಬಗ್ಗೆ ಹೇಳೋದಾದರೆ, ಈ ಭಗವಾನ್ ಗಣೇಶ ಮತ್ತು ಲಕ್ಷ್ಮಿಯ ಕೃಪೆಯಿಂದ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಎಂದಿಗಿಂತಲೂ ಹೆಚ್ಚು ಸದೃಢವಾಗಲಿದೆ. ಈ ಅವಧಿಯಲ್ಲಿ ನಿಮಗೆ ಹಠಾತ್ ಧನಲಾಭದ ಅವಕಾಶಗಳು ಹೆಚ್ಚಿವೆ. ನೀವು ಬಹಳ ದಿನಗಳಿಂದ ಎದುರು ನೋಡುತ್ತಿದ್ದ ಹಣದ ಅರಿವು ಈಗ ಸುಗಮವಾಗಲಿವೆ. ರಾಜಯೋಗಗಳ ಪ್ರಭಾವದಿಂದ ನಿಮ್ಮ ಹಳೆಯ ಸಾಲಗಳು ತೀರಬಹುದು ಅಥವಾ ಸ್ಥಗಿತಗೊಂಡಿದ್ದ ಕೆಲಸಗಳು ಮತ್ತೆ ಚಾಲನೆ ಪಡೆಯಲಿವೆ. ಹಣಕಾಸಿನ ವಿಚಾರದಲ್ಲಿ ನೀವು ಎಲ್ಲಿಯೂ ಸೋಲನ್ನು ಅನುಭವಿಸುವುದಿಲ್ಲ. ಬದಲಾಗಿ ಲಾಭದ ಹಾದಿಗಳು ನಿಮ್ಮ ಮುಂದೆ ತೆರೆದುಕೊಳ್ಳಲಿವೆ. ವೃತ್ತಿ ಜೀವನ ಮತ್ತು ಉದ್ಯೋಗದ ವಿಷಯಕ್ಕೆ ನಾವು ನೋಡೋದಾದರೆ, ಇದು ಅತ್ಯಂತ ಫಲಪ್ರದ ಸಮಯ. ನೀವು ಹೊಸ ಉದ್ಯೋಗದ ಹುಡುಕಾಟದಲ್ಲಿ ಇದ್ದರೆ
ಅಥವಾ ಉತ್ತಮ ಕಂಪನಿಗೆ ಸೇರಲು ಬಯಸುತ್ತಿದ್ದರೆ ಈ ವಾರದಲ್ಲಿ ನಿಮಗೆ ಮನಸ್ಸಿಗೆ ಒಪ್ಪುವಂತಹ ಉದ್ಯೋಗ ದೊರೆಯಲಿದೆ. ನೀವು ನೀಡಿದ ಸಂದರ್ಶನಗಳ ಫಲಿತಾಂಶ ನಿಮ್ಮ ಪರವಾಗಿ ಬರಲಿದೆ. ಈಗಾಗಲೇ ಕೆಲಸ ಮಾಡುತ್ತಿರುವವರಿಗೆ ಈ ಬಡ್ತಿ, ಪ್ರಮೋಷನ್ ಸಿಗುವ ಸಾಧ್ಯತೆಗಳು ಹೆಚ್ಚು. ಸಂಬಳದಲ್ಲಿ ಗಣನೀಯ ಹೆಚ್ಚಳವಾಗಲಿದೆ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಬದಲಾವಣೆ ಅಥವಾ ಈ ವರ್ಗಾವಣೆ ಬಯಸುತ್ತಿದ್ದರೆ ನಿಮ್ಮ ಇಚ್ಛೆಯಂತೆಯೇ ವರ್ಗಾವಣೆಯಾಗುವ ಎಲ್ಲ ಲಕ್ಷಣಗಳು ಇವೆ. ಅಧಿಕಾರಿಗಳ ಸಹಕಾರ ನಿಮಗೆ ಪೂರ್ಣವಾಗಿ ದೊರೆಯಲಿದೆ. ವ್ಯಾಪಾರ ಮತ್ತು ವ್ಯವಹಾರ ಮಾಡುವ ಈ ಕುಂಭರಾಶಿಯವರಿಗೆ ಈ ಸಮಯವು ಬಂಗಾರದಂತಿದೆ. ನಿಮ್ಮ ವ್ಯವಹಾರವು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದಲಿದೆ. ಲಾಭವು 4 ಪಟ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಆದರೆ ಇಲ್ಲಿ ಒಂದು ಪ್ರಮುಖ ಎಚ್ಚರಿಕೆ ಎಂದರೆ ನಿಮ್ಮ ವ್ಯವಹಾರದ ಗುಟ್ಟುಗಳನ್ನು ಅಥವಾ ನೀವು ಮುಂದೆ ಮಾಡಲಿರುವ ಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಯಶಸ್ಸಿನ ಹಿಂದಿನ ಅತೀ ದೊಡ್ಡ ಶತ್ರುವೆಂದರೆ ನಿಮ್ಮ ಅತಿಯಾದ ಮುಗ್ಧತೆ. ನೀವು ಮಾಡುವ ಪ್ರತಿಯೊಂದು ಕೆಲಸವನ್ನು ಗುಟ್ಟಾಗಿ ಮತ್ತು ಶ್ರದ್ಧೆಯಿಂದ ಮಾಡಿ. ನೀವು ಬೇರೆಯವರಿಗೆ ನಿಮ್ಮ ವಿಷಯಗಳನ್ನು ಹೇಳಿದಾಗ ಅವರು ನಿಮ್ಮ ಯೋಜನೆಗಳನ್ನು ಬಳಸಿಕೊಂಡು ನಿಮ್ಮನ್ನು ಹಿಂದಿಕ್ಕುವ ಸಾಧ್ಯತೆ ಇದೆ. ಆದ್ದರಿಂದ ಮೌನವೇ ಆಭರಣ ಎಂಬಂತೆ ನಿಮ್ಮ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ. ಫಲಿತಾಂಶ ಬಂದ ಮೇಲೆ ಜಗತ್ತಿಗೆ ತಾನಾಗಿಯೇ ತಿಳಿಯುತ್ತೆ. ಪ್ರೀತಿ ಮತ್ತು ವಿವಾದದ ವಿಚಾರದಲ್ಲಿ ಕುಂಭರಾಶಿಯವರಿಗೆ ಈ ವಾರ ಅದೃಷ್ಟ ತರಲಿದೆ. ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಮತ್ತು ಅವರಿಗೆ ನಿಮ್ಮ ಮನಸ್ಸಿನ ಇಚ್ಛೆಯನ್ನು ತಿಳಿಯಲು ಬಯಸಿದ್ದರೆ ಈಗಲೇ ತಿಳಿಸಿ. ನೀವು ಪಡೆಯುವ ಉತ್ತರವು ನಿಮ್ಮ ಪರವಾಗಿಯೇ ಇರಲಿದೆ. ವಿವಾಹವಾಗದ ಯುವಕ ಯುವತಿಯರಿಗೆ ಉತ್ತಮವಾದ ಸಂಬಂಧಗಳು ಹುಡುಕಿಕೊಂಡು ಬರಲಿವೆ. ನಿಮ್ಮ ಮನಸ್ಸಿಗೆ ಒಪ್ಪುವಂತಹ ಸಂಗಾತಿಯನ್ನು ನೀವು ಆಯ್ಕೆ ಮಾಡಿಕೊಳ್ಳಲು ಇದು ಸಮಯ ಪೂರಕವಾಗಿದೆ. ಮನೆಯಲ್ಲಿ ನೆಮ್ಮದಿ ನೆಲೆಸಲಿದೆ. ದಂಪತಿಗಳ ನಡುವೆ ಏನಾದರೂ ಕಿರಿಕಿರಿ ಇದ್ದಲ್ಲಿ ಅದು ದೂರವಾಗಿ ಮತ್ತೆ ಪ್ರೀತಿ ಚಿಗುರಲಿದೆ. ಸಂಬಂಧಿಕರ ಜೊತೆಗಿನ ಹಳೆಯ ವೈಮನಸ್ಸುಗಳು ಕೊನೆಯಾಗಿ ಎಲ್ಲರೂ ಒಂದಾಗುವ ಸಂದರ್ಭ ಬರಲಿದೆ. ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಈ 7 ದಿನಗಳು ಅತ್ಯಂತ ಸಂತಸದ ಸುದ್ದಿ ನೀಡಲಿವೆ. ಮನೆಯಲ್ಲಿ ಮಗುವಿನ ಅಳು ಕೇಳಿಸುವ ಅಥವಾ ಶುಭವಾರ್ತೆ ಕೇಳುವ ಯೋಗವಿದೆ. ಮಕ್ಕಳ ಕಡೆಯಿಂದಲೂ ನಿಮಗೆ ಹೆಮ್ಮೆ ತರುವಂತಹ ಸುದ್ದಿಗಳು ಸಿಗಲಿವೆ. ನಿಮ್ಮ ಮಕ್ಕಳು ಶಿಕ್ಷಣ ಅಥವಾ ಕ್ರೀಡೆಯಲ್ಲಿ ಏನಾದರೂ ಸಾಧನೆ ಮಾಡಿ ನಿಮ್ಮ ಹೆಸರನ್ನು ಸಮಾಜದಲ್ಲಿ ಎತ್ತಿ ಹಿಡಿಯಲಿದ್ದಾರೆ. ಇದು ನಿಮಗೆ ಸಿಹಿಯನ್ನು ಹಂಚಲೇಬೇಕಾದಂತಹ ಕ್ಷಣವಾಗಿದೆ. ವಿದೇಶಕ್ಕೆ ಹೋಗಿ ಓದಬೇಕು ಅಥವಾ ಕೆಲಸ ಮಾಡಬೇಕು ಅಂತ ನೀವು ಏನಾದರೂ ಕನಸು ಕಾಣುತ್ತಿದ್ದರೆ ಈ ವೀಸಾ ಮತ್ತು ಇತರ ದಾಖಲೆಗಳ ಕೆಲಸಗಳು ಸುಗಮವಾಗಿ ಮುಗಿಯಲಿವೆ. ಆಸ್ತಿ ಮತ್ತು ಈ ಒಂದು ವಾಹನ ವಿಚಾರದಲ್ಲಿ ಕುಂಭರಾಶಿಯವರಿಗೆ ಶುಭ ಫಲಗಳು. ಹೊಸ ವಾಹನ ಖರೀದಿಸಲು ಯೋಜಿಸುತ್ತಿದ್ದರೆ ಇದು ಸರಿಯಾದ ಸಮಯ. ಹೊಸ ಮನೆ ಅಥವಾ ನಿವೇಶವನ್ನು ತೆಗೆದುಕೊಳ್ಳಲು ಯೋಚಿಸುತ್ತಿದ್ದರೆ ಹಣಕಾಸಿನ ವ್ಯವಸ್ಥೆಯಾಗಿ ಆ ಕನಸು ನನಸಾಗಲಿದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೆ ಲಾಭದ ಸೂಚನೆಗಳಿವೆ. ಆದರೆ ಯಾವುದೇ ಹೂಡಿಕೆ ಮಾಡುವ ಮೊದಲು ತಜ್ಞರ ಸಲಹೆ ಪಡೆಯುವುದು ಉತ್ತಮ. ಇಷ್ಟೆಲ್ಲ ಒಳ್ಳೆಯ ವಿಚಾರಗಳ ನಡುವೆ ನೀವು ಕೆಲವು ಜಾಗೃತಿಯನ್ನು ವಹಿಸುವುದು ಅನಿವಾರ್ಯ. ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಬೇಕೆಂದರೆ ನೀವು ಕೆಟ್ಟ ಸಂಘಟನೆಯನ್ನು ಬಿಡಲೇಬೇಕು. ಮಾಂಸಾಹಾರ ಮತ್ತು ಮದ್ಯಪಾನದಂತಹ ಅಭ್ಯಾಸಗಳಿದ್ದರೆ ಅವುಗಳಿಂದ ಕನಿಷ್ಠ ಪಕ್ಷ ಈ ಅವಧಿಯಲ್ಲಾದರೂ ದೂರವಿರಿ. ನೀವು ಅಶುದ್ಧವಾದ ಅಭ್ಯಾಸಗಳನ್ನು ಬಿಟ್ಟಾಗ ದೈವ ಬಲವು ನಿಮ್ಮನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯುತ್ತೆ. ಹಾಗೆಯೇ ಈ ವಾಹನ ಚಾಲನೆ ಮಾಡುವಾಗ ಅತೀವ ಎಚ್ಚರಿಕೆ ಇರಲಿ. ವೇಗವಾಗಿ ವಾಹನ ಚಲಾಯಿಸಬೇಡಿ ಮತ್ತು ರಸ್ತೆ ನಿಯಮಗಳನ್ನು ಪಾಲಿಸಿ. ಮನೆಯಲ್ಲಿ ವಿದ್ಯುತ್ ಉಪಕರಣಗಳನ್ನು ಬಳಸುವಾಗ ಜಾಗರೂಕರಾಗಿ ಇರಿ. ಆರೋಗ್ಯದ ದೃಷ್ಟಿಯಿಂದ ಈ ಸಮಯವು ಉತ್ತಮವಾಗಿದೆ. ಹಳೆಯ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಈಗ ಸ್ವಲ್ಪ ಮಟ್ಟದ ಸುಧಾರಣೆ ಕಂಡುಬರಲಿದೆ. ಆದರೂ ನಿರ್ಲಕ್ಷ್ಯ ಬೇಡ. ಸರಿಯಾದ ಸಮಯಕ್ಕೆ ವೈದ್ಯರ ಸಲಹೆ ಮತ್ತು ಔಷಧೋಪಚಾರಗಳನ್ನು ನಿಮ್ಮ ಶತ್ರುಗಳ ಕಾರಣದಿಂದಲೇ ಇಂದು ದೇವಿಯು ನಿಮ್ಮ ಮೇಲೆ ಹೆಚ್ಚು ಪ್ರೀತಿ ತೋರಿಸುತ್ತಿದ್ದಾಳೆ ಎಂಬುದು ಆಶ್ಚರ್ಯದ ಒಂದು ವಿಷಯ. ಶತ್ರುಗಳ ನಿಮ್ಮನ್ನು ನಾಶ ಮಾಡಲು ಏನೆಲ್ಲ ತಾಂತ್ರಿಕ ಕ್ರಿಯೆಗಳನ್ನು ಮಾಡ್ತಿದ್ದಾರೆ, ಕುತಂತ್ರಗಳನ್ನು ನಡೆಸಿದ್ದರು ಎಂಬುದು ನಿಮಗೆ ತಿಳಿದಿಲ್ಲ. ನಿಮ್ಮ ಮನೆಯ ಸುತ್ತಮುತ್ತ ಈ ಒಂದು ಕೆಟ್ಟ ಶಕ್ತಿಗಳು ಸುಳಿದಾಡುವಂತೆ ಅವರು ಸಂಚು ರೂಪಿಸಿದ್ದರು. ನಿಮ್ಮನ್ನು ಸಂಪೂರ್ಣವಾಗಿ ಈ ಬರ್ಬಾದ್ ಮಾಡಲು ಅವರು ಯೋಜನೆ ಹಾಕಿದರು. ಆದರೆ ಆ ಸಮಯದಲ್ಲಿ ದೇವಿಯು ಒಂದು ಅದೃಶ್ಯ ಶಕ್ತಿಯಾಗಿ ನಿಮ್ಮ ಮನೆಯನ್ನು ಮತ್ತು ನಿಮ್ಮ ಪ್ರಾಣವನ್ನು ರಕ್ಷಿಸುತ್ತಾ ಇದ್ದಾಳೆ. ಈ ಒಂದು ರಕ್ಷಾ ಕವಚದಿಂದಾಗಿಯೇ ಇಂದು ನೀವು ಸುರಕ್ಷಿತವಾಗಿದ್ದೀರಿ. ಈಗ ಪರಿಸ್ಥಿತಿ ತುಂಬಾ ಬದಲಾಗಿದೆ. ಸೇಡು ತೀರಿಸಿಕೊಳ್ಳುವುದು ನಮ್ಮ ಉದ್ದೇಶವಿಲ್ಲದಿದ್ದರೂ ಈ ಒಂದು ನಿಮ್ಮ ಏಳಿಗೆ
ಅವರಿಗೆ ದೊಡ್ಡ ಹೊಡೆತವಾಗಿದೆ. ಶತ್ರುಗಳು ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲದಷ್ಟು ಎತ್ತರಕ್ಕೆ ನೀವು ಬೆಳೆದಿದ್ದೀರಿ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.